ಮೇ 3ನೇ ತಾರೀಕು ಸುಮಾರು 22.79 ಲಕ್ಷ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು, ಡೆಂಟಲ್ ಡಾಕ್ಟರ್ ಆಗಬೇಕು, ಆಯುರ್ವೇದ ಡಾಕ್ಟರ್ ಆಗಬೇಕು ಅಂತ ಆ ಕನಸನ್ನ ಇಟ್ಕೊಂಡು ಪರೀಕ್ಷೆಯನ್ನ ಬರೆದಿದ್ರು. ಈಗ ಆ ಪರೀಕ್ಷೆಗೆ ಎಳ್ಳು ನೀರು ಬಿಟ್ಟಂತಾಗಿದೆ. ನೀಟ್ ಪರೀಕ್ಷೆಯ ಅತಿ ದೊಡ್ಡ ಲೀಕ್ ಈಗ ಬಯಲಾಗಿದೆ. 5 ರಾಜ್ಯಗಳ ಲಿಂಕ್ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ಗೆ. ಗೆಸ್ಟ್ ಪೇಪರ್ ಹೆಸರಿನಲ್ಲಿ ವಾಟ್ಸ್ಆ್ಯಪ್ನಲ್ಲಿ, ಟೆಲಿಗ್ರಾಮ್ನಲ್ಲಿ ಎಲ್ಲ ಕಡೆ ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇತ್ತು. ಲೀಕ್ ಪ್ರಕರಣ ಗಂಭೀರವಾಗಿರೋದ್ರಿಂದ ಈಗ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಎಲ್ಲ ರಾಜ್ಯಗಳಲ್ಲೂ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇದು ನಿಜವಾಗ್ಲೂ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟಂತಹ ಕೆಲಸ. ಇದು ಸರ್ಕಾರದ ಅಡಿಯಲ್ಲಿ ಬರುವಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದರ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸುಮಾರು 22.79 ಲಕ್ಷ ವಿದ್ಯಾರ್ಥಿಗಳು ಮೇ 3ನೇ ತಾರೀಕು ಕೇವಲ 9 ದಿನಗಳ ಹಿಂದೆ ಕನಸನ್ನ ಹೊತ್ತು ಡಾಕ್ಟರ್ ಆಗಬೇಕು, ಚೆನ್ನಾಗಿ ಬರ್ದಿದ್ದೀನಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದರು. ಆದರೆ ಇವ್ರು ಮಾಡಿರುವಂಥ ಎಡವಟ್ಟಿಗೆ, ಇವರ ಕಾರ್ಯ ವೈಫಲ್ಯದಿಂದ ಆಗಿರುವಂಥ ಮಹಾಪ್ರಮಾದಕ್ಕೆ ಈಗ ಅಷ್ಟು ಜನರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತಾಗಿದೆ. ಮತ್ತೊಮ್ಮೆ ಪರೀಕ್ಷೆ ಮಾಡಬಹುದು, ಮಾಡಬೇಕು, ಮಾಡ್ತಾರೆ. ಬಟ್ ಸ್ಟಿಲ್ ಅಕಸ್ಮಾತ್ ಈ ಪರೀಕ್ಷೆಯಲ್ಲಿ ನ್ಯಾಯಯುತವಾಗಿ ಓದಿ ತುಂಬ ಚೆನ್ನಾಗಿ ನನ್ನ ಪೇಪರ್ನ ಬರೆದಿದ್ದೀನಿ, ನನಗೆ ಖಂಡಿತವಾಗ್ಲೂ ಟಾಪ್ ರ್ಯಾಂಕ್ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ದವ್ರ ಕಥೆ ಏನು? ಯಾಕಂದರೆ ಪ್ರತಿ ಸರ್ತಿ ಪ್ರಶ್ನೆ ಪತ್ರಿಕೆ ಚೇಂಜ್ ಆಗ್ತಿದ್ದಂಗೆ ಅಥವಾ ಮರುಪರೀಕ್ಷೆ ಆಗ್ತಿದ್ದಂಗೆ ಅದೇ ಥರದ ಎಫಿಷಿಯನ್ಸಿಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ವಿದ್ಯಾರ್ಥಿಗಳ ಕನಸಿಗೆ ಈಗ ಕೊಳ್ಳಿ ಇಟ್ಟಂತಾಗಿದೆ. ವಾಟ್ಸ್ಆ್ಯಪ್ನಲ್ಲಿ, ಟೆಲಿಗ್ರಾಮ್ನಲ್ಲಿ, ಎಲ್ಲೆಂದರಲ್ಲಿ ಈ ಪ್ರಶ್ನೆ ಪತ್ರಿಕೆ ಓಡಾಡ್ತಾ ಇತ್ತು. ಪ್ಯಾನ್ ಇಂಡಿಯಾ ಈ ಒಂದು ಅಕ್ರಮ ಆಗಿರೋದು, ಎಸ್ಪೆಷಲಿ ಉತ್ತರ ಭಾರತದಲ್ಲಿ ರಾಜಸ್ಥಾನ, ಬಿಹಾರ, ಉತ್ತರಾಖಂಡ್, ಕೇರಳ, ಹರಿಯಾಣ, ಜಾರ್ಖಂಡ್, ಜಮ್ಮು ಎಲ್ಲ ಕಡೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಒಂದು ರೀತಿ ಈ ಫ್ಲೈಯರ್ಸ್ನ ಹಂಚ್ತಾರಲ್ಲ ಆ ರೀತಿಯಾಗಿ ಹಂಚ್ತಾ ಇದ್ರು. ಈಗ ಟೆಕ್ನಾಲಜಿ ಅಪ್ಡೇಟೆಡ್ ಆಗಿರೋದ್ರಿಂದ ಒಂದು ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗೆ ಬರುತ್ತೆ. ಗೆಸ್ಟ್ ಪೇಪರ್ ಅನ್ನುವಂಥ ಹೆಸರಿನಲ್ಲಿ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಸೊ ಹೀಗಾಗಿ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಆ್ಯಂಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಮರುಪರೀಕ್ಷೆಯ ದಿನಾಂಕವನ್ನು NTA ಘೋಷಣೆ ಮಾಡುತ್ತೆ. ಬಟ್ ನಿಜವಾಗ್ಲೂ ನಿಯತ್ತಾಗಿ ಓದಿ ಬರೆದಿರುವಂಥ ವಿದ್ಯಾರ್ಥಿಗಳ ಕಥೆ ಏನು, ಅವರ ಭವಿಷ್ಯದ ಕಥೆ ಏನು? ಈಗ ಈ ಪ್ರಶ್ನೆ ನಿಜವಾಗ್ಲೂ ಪೋಷಕರನ್ನ ಕಂಗಾಲಾಗಿಸ್ಬಿಟ್ಟಿದೆ, ಕಂಗೆಡಿಸಿದೆ. ಈ 120ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಯ ಒಂದು ಕ್ವೆಶ್ಚನ್ಸ್ ಇದೆಯಲ್ಲ, ಆ ಕ್ವೆಶ್ಚನ್ಸ್ ಒರಿಜಿನಲ್ ಪೇಪರ್ ಜೊತೆ ಟ್ಯಾಲಿ ಆಗ್ತಾ ಇದೆ. ನೋಡಿ ಎಷ್ಟು ಕಾಪಿ ಆಫ್ ಕ್ವೆಶ್ಚನ್ ಪೇಪರ್ಸ್ ಹರಿದಾಡ್ತಾ ಇದೆ ಅಂತ. ಗೆಸ್ಟ್ ಪೇಪರ್ ಅನ್ನುವಂಥ ಹೆಸರಿನಲ್ಲಿ ಒರಿಜಿನಲ್ ಕ್ವೆಶ್ಚನ್ ಪೇಪರ್, ನೀಟ್ ಎಕ್ಸಾಮ್ನ ಬರೆಯೋದಕ್ಕೆ ಕೊಟ್ಟಿರುವಂಥ ಕ್ವೆಶ್ಚನ್ ಪೇಪರೇ ಐ ಥಿಂಕ್ ಸಾವಿರಾರು ವಿದ್ಯಾರ್ಥಿಗಳ ಮೊಬೈಲ್ನಲ್ಲಿ ಹರಿದಾಡಿದೆ. ಈ ಒಂದು ಹಗರಣದ ಎಪಿಸೆಂಟರ್ ರಾಜಸ್ಥಾನ ಅಂತ ಹೇಳಲಾಗ್ತಾ ಇದೆ. ರಾಜಸ್ಥಾನದ ಜೈಪುರ ಹಾಗೂ ಸಿಕರ್ ಈ ಜಿಲ್ಲೆಗಳಲ್ಲಿ ಈ ಲೀಕ್ ಆಗಿರುವಂಥ ಎಪಿಸೆಂಟರ್ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಬಿಂದು ಇದು. ಸುಮಾರು 15 ಜನರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಬಿಹಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ 14 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳು, ಮಧ್ಯವರ್ತಿಗಳು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೆ 13 ಜನರನ್ನ SOG ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇನ್ನು ದಕ್ಷಿಣದ ಕೇರಳ, ಇಲ್ಲೂ ಕೂಡ ಈ ಪ್ರಶ್ನೆ ಪತ್ರಿಕೆ ಲೀಕ್ನ ಕನೆಕ್ಷನ್ ಕಂಡು ಬಂದಿದೆ. ಪ್ರಮುಖ ಆರೋಪಿ ರಾಕೇಶ್ ಮಾಂಡವಿಯ. ಸೊ ಈತ ಕೇರಳದ ವಿದ್ಯಾರ್ಥಿಯೊಬ್ಬನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದ.
ಉತ್ತರಾಖಂಡ್ನಲ್ಲಿ 13 ಜನರನ್ನ ಎಸ್ಒಜಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದಾದ ಮೇಲೆ ಕೇರಳದಲ್ಲಿ ಪ್ರಮುಖ ಆರೋಪಿ ರಾಕೇಶ್ ಮಾಂಡವಿಯಾ ಏನಿದ್ದಾನೆ, ಈತ ಒಬ್ಬ ವಿದ್ಯಾರ್ಥಿಯ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದ. ಸೊ ಹೀಗಾಗಿ ಕೇರಳದಲ್ಲೂ ಕೂಡ ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅನ್ನುವಂಥ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಮಹಾರಾಷ್ಟ್ರ ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ಪ್ರಿಂಟ್ ಮಾಡಿದ್ದಾರೆ. ನಾಸಿಕ್ನ ಕ್ರೈಮ್ ಬ್ರಾಂಚ್ ಪೊಲೀಸರು ಅಲ್ಲೂ ಕೂಡ ತಲಾಶ್ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಹಲವು ರಾಜ್ಯಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಲಿಂಕ್ ಇರುವಂತಹ ಅನುಮಾನವನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇದು ಕೇವಲ 3-4 ರಾಜ್ಯಗಳಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಲೀಕ್ ಆಗಿರುವಂಥದ್ದು. ಪ್ಯಾನ್ ಇಂಡಿಯಾ ಯಾವ್ಯಾವ ಸೆಂಟರ್ಗಳಲ್ಲಿ ಲೀಕ್ ಆಗಿದೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ವೆಶ್ಚನ್ ಪೇಪರ್ ಹೋಗಿದೆ ಆ್ಯಂಡ್ ಅವರ ಕನೆಕ್ಷನ್ ಏನು, ಇದೆಲ್ಲದರ ಕುರಿತಾಗಿ ಸಮಗ್ರ ತನಿಖೆ ಈಗ ಆರಂಭವಾಗಿದೆ. ತನಿಖೆ ಪಾಡಕ್ಕೆ ತನಿಖೆ ನಡೆಯುತ್ತೆ. ಬಟ್ ಮತ್ತೊಂದು ಕಡೆಯಲ್ಲಿ ಈ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡು ಎಷ್ಟೋ ಬಡ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ ಹಗಲು ರಾತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.